ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಇವತ್ತು ಭಾರತದ ಪಂಚ ಸರೋವರಗಳಲ್ಲಿ ಒಂದಾದಂತಹ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ಗ್ರಾಮದಲ್ಲಿರುವ ಪಂಪಾ ಸರೋವರಕ್ಕೆ ಬಂದಿದ್ದೇನೆ ವೀಕ್ಷಕರೇ. ನಾನು ನಿಮಗೆ ಈ ವಿಡಿಯೋದಲ್ಲಿ ಈ ಸ್ಥಳದ ಪುರಾಣ, ಇತಿಹಾಸ ಹಾಗೂ ಟೂರ್ ಮತ್ತು ಟ್ರಾವೆಲ್ ಗೈಡ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತಾ ಹೋಗುತ್ತೇನೆ ವೀಕ್ಷಕರೇ. ನೀವು ಈ ವಿಡಿಯೋನ ಮಿಸ್ ಮಾಡದೆ ಕರೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ಪಂಪಾ ಸರೋವರವು ಹೊಸಪೇಟೆಯಿಂದ ಅಂಜನಾದ್ರಿ ಬೆಟ್ಟಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಬೆಟ್ಟ ಪ್ರದೇಶದ ನಡುವೆ ಇರುವ ಒಂದು ಕಣಿವೆಯಲ್ಲಿದೆ ವೀಕ್ಷಕರೇ. ಈ ಪಂಪಾ ಸರೋವರದ ಬಗ್ಗೆ ವಾಲ್ಮೀಕಿ ರಾಮಾಯಣದ ಮಹಾಕಾವ್ಯದಲ್ಲಿ ಹಾಗೂ ಶಿವಪುರಾಣದಲ್ಲಿ ಕೂಡ ಉಲ್ಲೇಖವಿದೆ. ಈ ಪಂಪಾ ಸರೋವರವು ವಾಲ್ಮೀಕಿ ರಾಮಾಯಣದ ಮಹಾಕಾವ್ಯದಲ್ಲಿ ಬರುವ ಅನೇಕ ಸಂದರ್ಭಗಳಿಗೆ ಸಾಕ್ಷಿಯಾಗಿದೆ ವೀಕ್ಷಕರೇ. ದುಷ್ಟ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಪುಷ್ಪಕ ವಿಮಾನದಲ್ಲಿ ಹೊರಟಾಗ ಉತ್ತರದಿಂದ ಶ್ರೀರಾಮ ಲಕ್ಷ್ಮಣರು ದಕ್ಷಿಣದತ್ತ ಸೀತೆಯನ್ನು ಹುಡುಕುತ್ತಾ ಬಂದಾಗ ಅದರ ಮುಂದುವರಿದ ರಾಮಾಯಣದ ಸನ್ನಿವೇಶಗಳೆಲ್ಲ ಈ ಅಂಜನಾದ್ರಿ ಬೆಟ್ಟ ಹಾಗೂ ಪಂಪಾ ಸರೋವರದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿಯೇ ನಡೆದಿವೆ ವೀಕ್ಷಕರೇ. ಶ್ರೀ ವಾಲ್ಮೀಕಿ ರಾಮಾಯಣದ ಮಹಾಕಾವ್ಯದಲ್ಲಿ ಉಲ್ಲೇಖಿಸಿರುವಂತೆ ಶ್ರೀರಾಮನು ತನ್ನ ಪತ್ನಿಯಾದ ಸೀತೆಯನ್ನು ಹುಡುಕುತ್ತಾ ದಕ್ಷಿಣದ ಕಡೆಗೆ ಅರಸುತ್ತಾ ಬಂದಾಗ ತನ್ನ ಭಕ್ತೆಯಾದ ಶಬರಿ ಮಾತೆಯನ್ನು ಭೇಟಿ ಮಾಡಿದ ಸ್ಥಳವು ಇದಾಗಿದೆ ವೀಕ್ಷಕರೇ. ಶಿವಪುರಾಣದ ಪ್ರಕಾರ ಪಂಪಾದೇವಿ ಅಂದರೆ ಪಾರ್ವತಿಯು ಶಿವನ ಮೇಲಿನ ಭಕ್ತಿಗೋಸ್ಕರ ತಪಸ್ಸು ಮಾಡಿದ ಹಾಗೂ ಶಿವನ ಮೇಲಿನ ಭಕ್ತಿಯನ್ನು ನೃತ್ಯದ ಮೂಲಕ ತೋರಿಸಿದ ಸ್ಥಳವು ಇದಾಗಿದೆ ವೀಕ್ಷಕರೇ. ಇಲ್ಲಿ ಮೇಲೆ ಶಬರಿಯು ವಾಸಿಸುತ್ತಿದ್ದ ಹಾಗೂ ಶ್ರೀರಾಮ ಲಕ್ಷ್ಮಣರನ್ನು ಭೇಟಿ ಮಾಡಿದ ಗುಹೆ ಇದೆ ವೀಕ್ಷಕರೇ. ನಾನು ಮುಂದೆ ವಿಡಿಯೋದಲ್ಲಿ ಅದನ್ನು ಹೋಗ್ತಾ ನಿಮಗೆ ತೋರಿಸುತ್ತೇನೆ. ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂತೆ ಭಾರತದಲ್ಲಿ 5 ಪವಿತ್ರ ಪಂಚಧಾರ್ಮಿಕ ಸರೋವರಗಳಿವೆ ವೀಕ್ಷಕರೇ. ಅವುಗಳೆಂದರೆ ಇಂಡೋ ಟಿಬೆಟ್ ಬಾರ್ಡರ್ನಲ್ಲಿರುವ ಮಾನಸ ಸರೋವರ, ಗುಜರಾತ್ನ ಬಿಂದು ಸರೋವರ, ಗುಜರಾತ್ನ ಕಚ್ನ ನಾರಾಯಣ ಸರೋವರ, ನಮ್ಮ ಈ ಹಂಪಿಯ ಪಂಪಾ ಸರೋವರ ಮತ್ತು ರಾಜಸ್ಥಾನದ ಅಜ್ಮೀರ್ನಲ್ಲಿರುವ ಪುಷ್ಕರ ಸರೋವರಗಳಾಗಿವೆ ವೀಕ್ಷಕರೇ. ಈ ಸರೋವರಗಳನ್ನು ಶ್ರೀಮದ್ ಭಾಗವತ ಪುರಾಣದಲ್ಲಿಯೂ ಉಲ್ಲೇಖಿಸಲಾಗಿದೆ ವೀಕ್ಷಕರೇ. ಈ ಸರೋವರದ ಎದುರುಗಡೆ ಲಕ್ಷ್ಮಿ ಹಾಗೂ ಶಿವನ ದೇವಸ್ಥಾನಗಳಿವೆ ವೀಕ್ಷಕರೇ. ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಶಿವಪುರಾಣದಲ್ಲಿ ಉಲ್ಲೇಖವಾಗಿರುವಂತೆ ಪಾರ್ವತೀ ದೇವಿಯು ಶಿವನಿಗಾಗಿ ತಪಸ್ಸು ಮಾಡಿದ ಸ್ಥಳವು ಇದಾಗಿದೆ ವೀಕ್ಷಕರೇ. ಹಾಗೂ ಪಾರ್ವತೀ ದೇವಿಯು ಶಿವನ ಭಕ್ತಿಯನ್ನು ನೃತ್ಯದ ಮೂಲಕ ತೋರಿಸಿದ ಸ್ಥಳವಾಗಿದೆ ವೀಕ್ಷಕರೇ. ಹಾಗಾಗಿ ಈ ದೇವಸ್ಥಾನವು ಪ್ರಾಚೀನ ಕಾಲದಿಂದಲೂ ಇಲ್ಲಿ ಇತ್ತು ಎಂಬುದು ನಮಗೆ ತಿಳಿದು ಬರುತ್ತದೆ.
ಬನ್ನಿ ವೀಕ್ಷಕರೇ, ನಾವು ಇವಾಗ ಶಬರಿಯ ಗುಹೆ ಕಡೆ ಹೋಗೋಣ. ನಾನು ನಿಮಗೆ ಶಬರಿಯ ಕಥೆಯನ್ನು ಸಹ ಹೇಳುತ್ತೇನೆ. ಶಬರಿಯು ರಾಮನ ಅಪ್ಪಟ ಭಕ್ತೆಯಾಗಿರುತ್ತಾಳೆ. ಮಾತಂಗ ಋಷಿಗಳು ಶಬರಿಯ ಗುರುಗಳಾಗಿರುವುದರಿಂದ ಅವಳು ಮಾತಂಗ ಪರ್ವತದ ಮೇಲಿರುವ ಮಾತಂಗ ಋಷಿಗಳ ಆಶ್ರಮದಲ್ಲಿ ದಿನ ರಾಮನನ್ನು ಪೂಜಿಸುತ್ತಾ ಒಂದಾದರೂ ದಿನ ನನ್ನ ರಾಮನು ಬರುವನೆಂದು ಭೇಟಿ ಮಾಡುವ ಹಂಬಲದಿಂದ ಅವನನ್ನು ಎದುರು ನೋಡುತ್ತಿರುತ್ತಾಳೆ. ಒಂದು ದಿನ ಮಾತಂಗ ಋಷಿಗಳು ದೇಹತ್ಯಾಗ ಮಾಡುವ ದಿನ ಬರುತ್ತದೆ. ಆಗ ಶಬರಿಯು ನಾನು ನಿಮ್ಮ ಜೊತೆ ಬರುತ್ತೇನೆ ಎಂದು ಋಷಿಗಳಿಗೆ ಹೇಳಿದಾಗ ಅವರು ನೀನು ಬರಬೇಡ, ನೀನು ನಿಮ್ಮ ರಾಮನನ್ನು ಖಂಡಿತವಾಗಿಯೂ ನೋಡುತ್ತೀಯಾ ಅಂತ ಹೇಳುತ್ತಾರೆ. ಹಾಗೆ ಅವರ ಗುರುಗಳ ಮರಣದ ನಂತರ ಶಬರಿಯು ರಾಮನಿಗಾಗಿ ಅದೇ ಆಶ್ರಮದಲ್ಲಿ ವಾಸಿಸುವುದನ್ನು ಮುಂದುವರೆಸ್ತಾಳೆ ವೀಕ್ಷಕರೇ. ಹೀಗೆ ರಾಮನಿಗಾಗಿ ಕಾಯುತ್ತಾ ಆಕೆ 13 ವರ್ಷಗಳನ್ನು ಕಳೆಯುತ್ತಾಳೆ. ಹೀಗೆ ಎದುರು ನೋಡುತ್ತಿರುವ ಆ ಕಣ್ಣುಗಳಿಗೆ ಶ್ರೀರಾಮನ ದರ್ಶನದ ಭಾಗ್ಯ ಒಂದು ದಿವಸ ಸಿಕ್ಕೇ ಬಿಡುತ್ತದೆ. ದುಷ್ಟ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದಾಗ ಉತ್ತರದಿಂದ ಶ್ರೀರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ದಕ್ಷಿಣದ ಶ್ರೀಲಂಕಾ ಕಡೆಗೆ ಪ್ರಯಾಣಿಸುತ್ತಿರುತ್ತಾರೆ. ಆವಾಗ ಅವರು ಶಬರಿ ಮಾತೆಯನ್ನು ಭೇಟಿಯಾಗಿದ್ದು ಈ ಗುಹೆಯಲ್ಲಿ ಅಂತ ಪ್ರತೀತಿ ಇದೆ ವೀಕ್ಷಕರೇ. ಬನ್ನಿ, ಆ ಗುಹೆಯನ್ನು ನಾನು ನಿಮಗೆ ತೋರಿಸುತ್ತೇನೆ. ರಾಮನಿಗೆ ಶಬರಿಯು ಬೋರೆಹಣ್ಣುಗಳನ್ನು ತಿನ್ನಲು ಕೊಡುತ್ತಾಳೆ. ರಾಮನ ಮೇಲೆ ಶಬರಿಗೆ ಎಷ್ಟು ಭಕ್ತಿ ಇರುತ್ತಂದರೆ ವೀಕ್ಷಕರೇ, ಆ ಹಣ್ಣುಗಳನ್ನು ಮೊದಲು ತಾನು ಕಚ್ಚಿ ತಿಂದು ಅದು ಸಿಹಿ ಇದೆಯೋ ಅಥವಾ ಕಹಿ ಇದೆಯೋ ಅಂತ ಪರೀಕ್ಷಿಸಿ ಸಿಹಿಯಾಗಿರೋದನ್ನು ಮಾತ್ರ ರಾಮ ಲಕ್ಷ್ಮಣರಿಗೆ ಕೊಡುತ್ತಾಳೆ ವೀಕ್ಷಕರೇ. ಇದರಿಂದ ನಾವು ಶಬರಿಗೆ ಶ್ರೀರಾಮನ ಮೇಲೆ ಎಷ್ಟು ಭಕ್ತಿ ಇತ್ತು ಅಂತ ತಿಳಿದುಕೊಳ್ಳಬಹುದಾಗಿದೆ. ಆ ಹಣ್ಣುಗಳನ್ನು ತಿಂದ ನಂತರ ಶ್ರೀರಾಮ ಲಕ್ಷ್ಮಣರು ಶಬರಿಯ ಪಾದಗಳಿಗೆ ನಮಸ್ಕರಿಸುತ್ತಾರೆ. ಆಮೇಲೆ ಶ್ರೀರಾಮ ಲಕ್ಷ್ಮಣರು ಸೀತೆ ಮಾತೆಯ ಅಪಹರಣದ ಬಗ್ಗೆ ಅವಳಿಗೆ ವಿವರಿಸುತ್ತಾರೆ. ಆ ಸುದ್ದಿ ಕೇಳಿದ ಶಬರಿ ಮಾತೆಯು ಶ್ರೀರಾಮ ಲಕ್ಷ್ಮಣರಿಗೆ ಪಂಪಾ ಸರೋವರದ ಬಳಿ ದಕ್ಷಿಣದಲ್ಲಿ ವಾಸಿಸುತ್ತಿದ್ದ ವಾನರ ಸಾಮ್ರಾಜ್ಯದ ಹನುಮಂತ ಮತ್ತು ಸುಗ್ರೀವನ ಸಹಾಯ ಕೇಳಲು ಶಬರಿ ಮಾರ್ಗದರ್ಶನ ನೀಡುತ್ತಾಳೆ. ಇದೇ ಸಂದರ್ಭದಲ್ಲಿ ಶ್ರೀರಾಮನು ಮಾತಂಗ ಸರೋವರದಲ್ಲಿ ಪವಿತ್ರ ಸ್ನಾನ ಮಾಡಿದನು ಎಂಬ ಉಲ್ಲೇಖವಿದೆ. ಇದರ ಮುಂದುವರಿದ ಭಾಗವಾಗಿ ಶ್ರೀರಾಮ ಲಕ್ಷ್ಮಣರು ಇಲ್ಲಿಂದ ರಾಮ ಸುಗ್ರೀವರೊಂದಿಗೆ ವಾನರ ಸಾಮ್ರಾಜ್ಯದೊಂದಿಗೆ ಈಗಿನ ರಾಮೇಶ್ವರಂನಿಂದ ಶ್ರೀಲಂಕಾದವರೆಗೆ ರಾಮಸೇತುವನ್ನು ನಿರ್ಮಿಸಿ ದುಷ್ಟ ರಾವಣನಿಂದ ಸೀತೆಯನ್ನು ಬಂಧನ ಮುಕ್ತವಾಗಿಸಲು ಏನೆಲ್ಲ ಮಾಡಿದರು ಎಂಬುದು ನಿಮಗೆಲ್ಲ ಗೊತ್ತೇ ಇದೆ ವೀಕ್ಷಕರೇ. ರಾಮನು ಶಬರಿಯನ್ನು ಭೇಟಿಯಾದ ಸ್ಥಳ, ವಾಲಿಯನ್ನು ಸಂಹಾರ ಮಾಡಿದ ಸ್ಥಳ, ವಾಲಿಯನ್ನು ಸಂಹಾರ ಮಾಡಲು ಯೋಜನೆಯನ್ನು ರೂಪಿಸಿದ ಸ್ಥಳ, ಹೀಗೆ ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಅನೇಕ ಸನ್ನಿವೇಶಗಳಿಗೆ ಸಾಕ್ಷಿಯಾದಂತಹ ಸ್ಥಳವು ಈ ಆನೆಗುಂದಿ ಹಾಗೂ ಅಂಜನಾದ್ರಿ ಸುತ್ತಮುತ್ತಲಿನ ಪರಿಸರವಾಗಿದೆ ವೀಕ್ಷಕರೇ.
ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಭಾವಿಸುತ್ತೇನೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯು ಸೂನ್.